ಆತ್ಮೀಯ ವೀಕ್ಷಕರೇ, ಜ್ಞಾನಧಾರೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ದಕ್ಷಿಣ ಪಿನಾಕಿನಿ ನದಿಯ ಉಗಮ ಮತ್ತು ಅದರ ಹರಿವಿನ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಜ್ಞಾನಧಾರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಒತ್ತುವುದರ ಮೂಲಕ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ದಕ್ಷಿಣ ಪಿನಾಕಿನಿ ನದಿಯು ಕರ್ನಾಟಕ ರಾಜ್ಯದಲ್ಲಿನ ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ ಒಂದಾಗಿದೆ. ಈ ನದಿಯು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಚನ್ನಗಿರಿ ಅಥವಾ ಚೆನ್ನರಾಯನ ಬೆಟ್ಟದ ದಕ್ಷಿಣ ಭಾಗದಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಹರಿದು ಪೂರ್ವದ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಗೆ ಕರ್ನಾಟಕದಲ್ಲಿ ದಕ್ಷಿಣ ಪಿನಾಕಿನಿ ಮತ್ತು ದಕ್ಷಿಣ ಪೆನ್ನಾರ್ ಎಂತಲೂ, ತಮಿಳುನಾಡಿನಲ್ಲಿ ತೆನ್ ಪೆನ್ನೈ ಮತ್ತು ಪೊನ್ನೈಯಾರ್ ಎಂತಲೂ ಕರೆಯಲಾಗುತ್ತದೆ. ಪಿನಾಕಿನಿ ಎಂಬ ಹೆಸರಿನ ಎರಡೂ ನದಿಗಳು ಚನ್ನಗಿರಿ ಬೆಟ್ಟದಲ್ಲಿಯೇ ಉಗಮಿಸುತ್ತವೆ. ಬೆಟ್ಟದ ಮೇಲಿನಿಂದ ಉತ್ತರ ಭಾಗದಲ್ಲಿ ಹುಟ್ಟಿ ಹರಿಯುವ ನದಿಗೆ ಉತ್ತರ ಪಿನಾಕಿನಿ ನದಿ ಎಂತಲೂ, ದಕ್ಷಿಣ ಭಾಗದಲ್ಲಿ ಹುಟ್ಟಿ ದಕ್ಷಿಣಕ್ಕೆ ಹರಿಯುವ ನದಿಗೆ ದಕ್ಷಿಣ ಪಿನಾಕಿನಿ ಎಂತಲೂ ಕರೆಯಲಾಗುತ್ತದೆ. ಪಿನಾಕಿನಿ ಎಂಬ ಪದವು ಪಿನಾಕ ಎಂಬ ಪದದಿಂದ ಬಂದದ್ದಾಗಿದ್ದು, ಪಿನಾಕ ಎಂಬುದು ಶಿವನ ಧನಸ್ಸು ಎಂದಾಗುತ್ತದೆ. ಪಿನಾಕಿನಿ ಎಂದರೆ ಶಿವನ ಧನಸ್ಸಿನಿಂದ ಉದ್ಭವಿಸಿದ್ದು ಎಂದು ಅರ್ಥವನ್ನು ನೀಡುತ್ತದೆ. ಈ ಎರಡೂ ನದಿಗಳ ಹರಿವು ಬಿಲ್ಲಿನ ಆಕಾರವನ್ನು ಹೋಲುತ್ತದೆ ಹಾಗೂ ಈ ಚನ್ನಗಿರಿ ಬೆಟ್ಟವೂ ಸಹ ಪೂರ್ವದ ಕಡೆಯಿಂದ ನೋಡಲಾಗಿ ಬಿಲ್ಲಿನ ಆಕಾರವನ್ನು ಹೊಂದಿದ್ದು, ಪಿನಾಕಿನಿ ಎಂಬ ಹೆಸರು ಈ ಎರಡೂ ನದಿಗಳಿಗೆ ಹೇಳಿ ಮಾಡಿಸಿದಂತಿದೆ. ದಕ್ಷಿಣ ಪಿನಾಕಿನಿ ನದಿಯು ಕರ್ನಾಟಕದ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಮೂಲಕ ಹರಿದು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಮೂಲಕ ತಮಿಳುನಾಡನ್ನು ಪ್ರವೇಶಿಸುತ್ತದೆ. ತಮಿಳುನಾಡಿನಲ್ಲಿ ಧರ್ಮಪುರಿ, ವೆಲ್ಲೂರು, ತಿರುವನಮಲೈ, ಕಡಲೂರು ಜಿಲ್ಲೆಗಳಲ್ಲಿ ಹರಿದು ಕಡಲೂರಿನ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಬಹಳ ಹಿಂದಿನ, ಅಂದರೆ 200 ವರ್ಷಗಳಷ್ಟು ಹಿಂದಿನ ದಕ್ಷಿಣ ಪಿನಾಕಿನಿ ನದಿಯು ಈಗ ಉಳಿದಿಲ್ಲ. ಹೆಚ್ಚಿದ ನಗರೀಕರಣದಿಂದಾಗಿ ಬದಲಾದ ಜನಸಂಖ್ಯೆಯ ಪರಿಣಾಮವಾಗಿ ಈ ನದಿಯ ಬಹುತೇಕ ಕಾಲುವೆಗಳು ಇಂದು ನಗರದ ಕೊಳಚೆ ನೀರಿನಿಂದ ಕಲುಷಿತವಾಗಿವೆ. ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿಯುವ ಈ ದಕ್ಷಿಣ ಪಿನಾಕಿನಿ ನದಿಯು ಬೇಸಿಗೆಯಲ್ಲಿ ಶುಷ್ಕವಾಗಿ ಉಳಿಯುತ್ತದೆ. ಅಲ್ಲಲ್ಲಿ ಗುಂಡಿ ಮತ್ತು ಕೆರೆಗಳಲ್ಲಿ ನೀರನ್ನು ನಾವು ಕಾಣಬಹುದಾಗಿದೆ. ಮಳೆಗಾಲದ ಮುಂಗಾರಿನ ಕೊನೆಯ ಭಾಗವಾದ ಅಕ್ಟೋಬರ್ ತಿಂಗಳು ಮತ್ತು ಹಿಂಗಾರು ಮಳೆಯ ಆರಂಭ ಕಾಲವಾದ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಉಂಟಾಗುವ ಯಥೇಚ್ಛವಾದ ವಾಯುಭಾರ ಕುಸಿತದ ಮಳೆಗೆ ಈ ನದಿಯು ತುಂಬಿ ಹರಿಯುವುದು ಹೆಚ್ಚು. ಹಿಂದೆ ಈ ನದಿಯು ಹಲವಾರು ಕೆರೆ ಕಟ್ಟೆಗಳಿಗೆ ನೀರನ್ನು ತುಂಬಿಸಿ ಜನ ಜಾನುವಾರುಗಳಿಗೆ ಜೀವಸೆಲೆಯಾಗಿತ್ತು. ಈ ನದಿಯ ವೈಭವವನ್ನು ತಮಿಳಿನ ಸಂಗಮ್ ಸಾಹಿತ್ಯದಲ್ಲೂ ಸಹ ಕಾಣಬಹುದಾಗಿದೆ. ದಕ್ಷಿಣ ಪಿನಾಕಿನಿ ನದಿಯ ಹರಿವಿನ ಇಕ್ಕೆಲಗಳು ಸಮೃದ್ಧವಾದ ಸಸ್ಯ ಸಂಪತ್ತನ್ನು ಮತ್ತು ತಂಪಾದ ವಾತಾವರಣವನ್ನು ಹೊಂದಿತ್ತು ಎಂಬುದು ಇದರಲ್ಲಿ ಉಲ್ಲೇಖವಿದೆ. ನಂದಿ ಬೆಟ್ಟದ ಸಾಲಿನಲ್ಲಿ ಉಗಮಿಸುವ ಈ ನದಿ ಬಂಗಾಳ ಕೊಲ್ಲಿಯವರೆಗೆ ಹರಿಯುವಾಗ ಅದೆಷ್ಟು ವೈಭವದ ಮೆರವಣಿಗೆಯನ್ನು ನಡೆಸಿತ್ತು ಎಂಬುದನ್ನು ನಾವು ಸುಮಾರು 1000 ವರ್ಷಗಳ ಹಿಂದೆ ಇದೇ ನದಿ ದಡದಲ್ಲಿ ಹಲವಾರು ಹಳ್ಳಿಗಳು ಪ್ರಾರಂಭವಾಗಿರುವುದು ಮತ್ತು ಹಲವಾರು ದೇವಾಲಯಗಳನ್ನು ನಿರ್ಮಿಸಲಾಗಿರುವುದನ್ನು ನೋಡಿ ತಿಳಿಯಬಹುದಾಗಿದೆ. ಹಿಂದೆ ಒಂದು ಕಾಲದಲ್ಲಿ ನಂದಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ವಿಜಯಪುರ, ಸುಗಟೂರು, ಹೊಸಕೋಟೆ, ಬೆಳ್ಳಂದೂರು, ವರ್ತೂರು, ಧರ್ಮಪುರಿ, ತಿರುವನಮಲೈ ಮತ್ತು ಕಡಲೂರು ಜನವಸತಿ ಪ್ರದೇಶಗಳು ದಕ್ಷಿಣ ಪಿನಾಕಿನಿ ನದಿಯ ವರಪ್ರಸಾದದಂತಿದ್ದವು. 2021 ಸಮೃದ್ಧ ಮಳೆಗೆ ಎಲ್ಲ ನದಿಗಳೂ ಉಕ್ಕಿ ಹರಿದರೂ ದಕ್ಷಿಣ ಪಿನಾಕಿನಿ ನದಿಯು ಮಾತ್ರ ತನ್ನ ಹುಟ್ಟು ಸ್ಥಳದಿಂದ ಸಂಪೂರ್ಣವಾಗಿ ಹರಿವನ್ನು ಪಡೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮಳೆಗಳು ಖಾಲಿಯಾದವು. ಕರ್ನಾಟಕ ಭಾಗದಲ್ಲಿ 2021 ಮಳೆಗೆ ಈ
ದಕ್ಷಿಣ ಪಿನಾಕಿನಿ ನದಿಯ ಒಡಲಲ್ಲಿ ಬರುವ ಕೆಲ ಕೆರೆಗಳು ತುಂಬುವಷ್ಟರಲ್ಲಿ ಮಳೆಗಳು ಖಾಲಿಯಾದ್ದರಿಂದ ಈ ದಕ್ಷಿಣ ಪಿನಾಕಿನಿ ನದಿಯ ಸಂಪೂರ್ಣ ಹರಿವನ್ನು ನೋಡುವ ಭಾಗ್ಯ ತಪ್ಪಿ ಹೋದಂತಾಯಿತು. ದಕ್ಷಿಣ ಪಿನಾಕಿನಿ ನದಿಯು ತನ್ನ ಉಗಮ ಸ್ಥಾನದಿಂದ ಹೇಗೆ ತನ್ನ ಹರಿವನ್ನು ಪ್ರಾರಂಭಿಸುತ್ತದೆ ಎಂಬುದರ ಬಗ್ಗೆ ಕೆಲ ವಿಡಿಯೋಗಳ ಸಹಿತ ವಿವರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.